ಹೋರಾಟಕ್ಕೆ ಹೆಣ್ಣು, ಆಡಳಿತಕ್ಕೆ ಗಂಡಾಳು. ಕರ್ನಾಟಕ ಕಾಂಗ್ರೆಸ್ ಸಂಪುಟದ ಕಹಿ ವಾಸ್ತವ ಇದು. ಕಾಂಗ್ರೆಸ್ನ ಮಹಿಳಾ ಮುಕ್ತ ಸಂಪುಟ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂತಹ ರಾಜಕೀಯ ಪಕ್ಷಗಳು ಆಡಳಿತಾತ್ಮಕ ಅಧಿಕಾರ ಹಂಚಿಕೆಯ ವಿಷಯ ಬಂದಾಗ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದಕ್ಕೆ ಇತ್ತೀಚಿನ ಕರ್ನಾಟಕ ರಾಜಕೀಯ ಬೆಳವಣಿಗೆಗಳು ಜಗಜ್ಜಾಹೀರು ನಿದರ್ಶನ. ದೆಹಲಿಯ ರಾಷ್ಟ್ರೀಯ ವೇದಿಕೆಗಳಲ್ಲಿ ನಿಂತು ಲಡ್ಕಿ ಹೂಂ ಲಡ್ ಸಕ್ತಿ ಹೂಂ ಅಂದ್ರೆ ನಾನು ಹೆಣ್ಣು, ನಾನು ಹೋರಾಡಬಲ್ಲೆ ಅಂತ ಮೈಕ್ ಮುರಿಯುವಂತೆ ಭಾಷಣ ಬಿಗಿಯೋದು. ಇನ್ನೊಂದು ಕಡೆ ದೇಶದಾದ್ಯಂತ ಮಹಿಳೆಯರಿಗೆ 33% ರಾಜಕೀಯ ಮೀಸಲಾತಿ ಬೇಕೇ ಬೇಕು ಅಂತ ಸಂಸತ್ತಿನ ಒಳಗೂ ಹೊರಗೂ ಪ್ರತಿಭಟನೆ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ನ ವಾಡಿಕೆ. ಆದರೆ ಅಧಿಕಾರ ಕೈಗೆ ಬಂದಾಗ ಅದೇ ತತ್ವಗಳನ್ನು ಜಾರಿಗೆ ತರುವ ವಿಷಯದಲ್ಲಿ ತೋರುವಂತಹ ನಿರ್ಲಕ್ಷ್ಯ ಮತ್ತು ದ್ವಂದ್ವ ಧೋರಣೆ ಅವರ ರಾಜಕೀಯ ನೈತಿಕತೆಯನ್ನು ಪ್ರಶ್ನಿಸುವಂತೆ ಮಾಡಿದೆ. ತಮ್ಮದೇ ಸಂಪೂರ್ಣ ಆಡಳಿತದಲ್ಲಿರುವಂತಹ ಕರ್ನಾಟಕ ರಾಜ್ಯದ ಮಂತ್ರಿ ಮಂಡಳ ವಿಸ್ತರಣೆಯ ವಿಷಯ ಬಂದಾಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರ ಈ ಮಹಿಳಾ ಪ್ರೇಮ ಕಪಾಟಿನೊಳಗೆ ಸೇರಿ ಬೀಗ ಬಿದ್ದುಬಿಟ್ಟಂತೆ ಭಾಸವಾಗ್ತಾ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದ ನೂತನ ಸಂಪುಟದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಶೂನ್ಯವಾಗಿರೋದು, ರಾಜ್ಯದ ಅರ್ಧದಷ್ಟು ಜನಸಂಖ್ಯೆಯನ್ನು ಪ್ರತಿನಿಧಿಸುವಂತ ಮಹಿಳಾ ಸಮುದಾಯಕ್ಕೆ ಬಗೆದ ದ್ರೋಹ ಅಂತಂದ್ರೆ ಅದು ಅತಿಶಯೋಕ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ನೂತನ ವಿಸ್ತೃತ ಸಚಿವ ಸಂಪುಟ ರಚನೆಯಾದಾಗ ಒಟ್ಟು ಸಚಿವರ ಸಂಖ್ಯೆನ ಗರಿಷ್ಠ ಮಿತಿಯಾಗಿ 34ಕ್ಕೆ ಏರಿಸಲಾಯಿತು, 19 ಹೊಸ ಸಚಿವರ ಸೇರ್ಪಡೆಯ ಜೊತೆಗೆ. ಆದರೆ ಈ ಇಡೀ ಪ್ರಕ್ರಿಯೆಯಲ್ಲಿ ಎದ್ಕಂಡಿದ್ದು ಮಹಿಳಾ ಪ್ರಾತಿನಿಧ್ಯದ ತೀವ್ರ ಕೊರತೆ ಮತ್ತು ಕಾಂಗ್ರೆಸ್ ನಾಯಕರ ಹೊಣೆಗೇಡಿತನ. ಸೋಮವಾರ ಬೆಳಿಗ್ಗೆ AICC ಬಿಡುಗಡೆ ಮಾಡಿದಂಥ ಅಧಿಕೃತ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು. ಆದರೆ ಸಂಜೆ ರಾಜಭವನ ಅಥವಾ ಲೋಕಸಭೆಯಲ್ಲಿ ನಡೆದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ವೇಳೆಗೆ ಅವರ ಹೆಸರನ್ನ ಅಂತಿಮ ಕ್ಷಣದಲ್ಲಿ ತಡೆ ಹಿಡಿಯಲಾಯಿತು. ಪರಿಣಾಮವಾಗಿ ಇಡೀ ಸಂಪುಟದಲ್ಲಿ ಒಬ್ಬರು ಮಹಿಳಾ ಸಚಿವೆಯೂ ಇಲ್ಲದಂತಾಗಿ ಸಂಪೂರ್ಣ ಮಹಿಳಾ ಮುಕ್ತ ಸಂಪುಟ ನಿರ್ಮಾಣ ಆಯಿತು. ಚುನಾವಣೆಯಲ್ಲಿ ಗ್ಯಾರಂಟಿಗಳ ಯೋಜನೆಗಳ ಮೂಲಕ ಮಹಿಳೆಯರ ಕೋಟಿ ಮತಗಳನ್ನು ಜೇಬಿಗಿಳಿಸಿಕೊಂಡು ಅಧಿಕಾರಕ್ಕೆ ಏರುವಂತಹ ಪಕ್ಷಕ್ಕೆ ಮಂತ್ರಿ ಮಂಡಲದ ಆಡಳಿತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಉನ್ನತ ಪೀಠದ ಮೇಲೆ ಮಹಿಳೆಯರಿಗೆ ಒಂದು ಅರ್ಹ ಜಾಗ ನೀಡೋಕೆ ಜಾಗನೇ ಸಿಗಲಿಲ್ವಾ? ಹಾಗಾದ್ರೆ ಲಿಂಗ ತಾರತಮ್ಯ ಅಷ್ಟೇ ಅಲ್ಲ, ಪ್ರಾದೇಶಿಕ ಪ್ರಾತಿನಿಧ್ಯ ವಿಷಯದಲ್ಲೂ ಸಹ ಈ ಸಂಪುಟ ರಚನೆ ವ್ಯಾಪಕ ವಿರೋಧಕ್ಕೆ ಗುರಿಯಾಗಿದೆ. ರಾಜ್ಯದ ಸುಮಾರು 8 ಜಿಲ್ಲೆಗಳಿಗೆ ಸಂಪುಟದಲ್ಲಿ ಯಾವುದೇ ಪ್ರಾತಿನಿಧ್ಯವೇ ದೊರೆತಿಲ್ಲ. ಕೆಲವು ನಿರ್ದಿಷ್ಟ ಜಿಲ್ಲೆಗಳು ಮತ್ತು ಪ್ರಭಾವಿ ನಾಯಕರ ಕ್ಷೇತ್ರಗಳಿಗೆ ಆದ್ಯತೆಯನ್ನು ಕೊಟ್ಟು ಉಳಿದ ಗಡಿ ಹಾಗೂ ಹಿಂದುಳಿದ ಜಿಲ್ಲೆಗಳನ್ನು ಕಡೆಗಣಿಸಲಾಗಿದೆ. ಸೂಕ್ತ ಪ್ರಾತಿನಿಧ್ಯ ಸಿಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ಕೆಲವು ಜ್ಯೇಷ್ಠ ನಾಯಕರಲ್ಲೂ ತೀವ್ರ ಅಸಮಾಧಾನ ಹೊಗೆಯಾಡ್ತಾ ಇದೆ. ಕೆಲ ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಹಂತಕ್ಕೂ ತಲುಪಿದ್ದು ಬೀದಿಗಿಳಿದು ಕಾರ್ಯಕರ್ತರು ಪ್ರತಿಭಟನೆ ನಡೆಸುವಂತಾಗಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ. ಪಕ್ಷದ ಸಂಘಟನೆ, ಚುನಾವಣೆ ಪ್ರಚಾರ ಮತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತಹ ಸಮಯ ಬಂದಾಗ ಮಹಿಳಾ ಕಾರ್ಯಕರ್ತರನ್ನ ಮುಂಚೂಣಿಯಲ್ಲಿ ನಿಲ್ಲಿಸಿಕೊಳ್ಳುವಂತಹ ರಾಜಕೀಯ ಪಕ್ಷಗಳು ಅಧಿಕಾರ ಹಂಚಿಕೆಯ ಸರದಿ ಬಂದಾಗ ಪ್ರಭಾವಿ ಪುರುಷ ನಾಯಕರ ಒತ್ತಡ ಮತ್ತು ಪಿತೃಪ್ರಧಾನ ಮನಸ್ಥಿತಿಗೆ ಮಣಿಯುತ್ತೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಈ ಪ್ರಸ್ತುತ ಧೋರಣೆ ಕೆಲವು ಪ್ರಮುಖ ದ್ವಂದ್ವಗಳನ್ನ ಸಾಬೀತುಪಡಿಸಿದೆ. ಮಹಿಳಾ ಸಬಲೀಕರಣ ಅನ್ನೋದು ಕೇವಲ ಚುನಾವಣಾ ಪ್ರಣಾಳಿಕೆ ಮತ್ತು ಸಭೆಗಳ ಭಾಷಣದ ಸರಕಾಗಿದೆಯೇ ವಿನಃ ಅನುಷ್ಠಾನದ ಹಂತದಲ್ಲಿ ನೈಜ ಅಧಿಕಾರ ಹಂಚಿಕೆ ಅಲ್ಲ. ಕಾಂಗ್ರೆಸ್ನಲ್ಲಿ ಅನುಭವಿ, ಶಿಕ್ಷಣವಂತ ಹಾಗೂ ಜನಪ್ರಿಯ ಶಾಸಕಿಯರಿದ್ರೂ ಸಹ ಅವರನ್ನ ಜಾತಿ ಲೆಕ್ಕಾಚಾರ ಮತ್ತು ವಿವಿಧ ಪಂಥೀಯ ರಾಜಕೀಯದ ನೆಪವೊಡ್ಡಿ ಬದಿಗೊತ್ತಲಾಗಿದೆ. ಮಹಿಳೆಯರಿಗೆ ಅಪರೂಪಕ್ಕೊಮ್ಮೆ ಅವಕಾಶ ಸಿಕ್ಕರೂ ಅವರನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ನಿರ್ದಿಷ್ಟ ವ್ಯಾಪ್ತಿಗಷ್ಟೇ ಸೀಮಿತಗೊಳಿಸಲಾಗುತ್ತೆ. ಗೃಹ ಇಲಾಖೆ, ಹಣಕಾಸು, ಇಂಧನ, ಲೋಕೋಪಯೋಗಿ ಅಂತ ಪ್ರಮುಖ ನಿರ್ಧಾರಕ ಮತ್ತು ಪ್ರಭಾವಿ ಇಲಾಖೆಗಳಿಂದ ಅವರನ್ನ ಮೊದಲಿಂದಾನು ದೂರ ಇಡಲಾಗ್ತಾ ಇತ್ತು. ಈಗಂತೂ ಮೂಲ ಪ್ರಾತಿನಿಧ್ಯವನ್ನು ಕಸಿದುಕೊಳ್ಳಲಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿಪಾದಿಸುವಂಥ ತತ್ವಗಳು ಹಾಗೂ ರಾಜ್ಯದಲ್ಲಿ ಅಧಿಕಾರ ಅನುಭವಿಸುವಾಗ ಪ್ರದರ್ಶಿಸುವಂಥ ವಾಸ್ತವ ನಡೆಗಳ ನಡುವೆ ಬೃಹತ್ ಅಂತರ ಇದೆ ಅನ್ನೋದಂತೂ ಸ್ಪಷ್ಟ. ಕಾಂಗ್ರೆಸ್ ತನ್ನ ರಾಷ್ಟ್ರೀಯ ಸಿದ್ಧಾಂತದಲ್ಲಿ ಹಾಗೂ ಪ್ರಣಾಳಿಕೆಯಲ್ಲಿ ಸಂಸತ್ತು ಮತ್ತು ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ 33% ರಾಜಕೀಯ ಮೀಸಲಾತಿಯನ್ನು ನೀಡಬೇಕು ಅಂತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟವನ್ನು ರಚನೆ ಮಾಡಿದಾಗ ಪ್ರಾತಿನಿಧ್ಯದ ವಿಷಯದಲ್ಲಿ ಮಹಿಳೆಯರ ಪಾಲು ಸಂಪೂರ್ಣ ಶೂನ್ಯ ಆಗೋಗಿದೆ. ಮೀಸಲಾತಿಯ ಭಾಷಣಗಳು ಕೇವಲ ವೇದಿಕೆಗೆ ಸೀಮಿತವಾಗಿ ಅನುಷ್ಠಾನದ ವೇಳೆ ಮಹಿಳೆಯರನ್ನ ಕಡೆಗಣಿಸಿರೋದು ಸ್ಪಷ್ಟ.
ಉತ್ತರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂದ್ರೆ ನಾನು ಹೆಣ್ಣು, ನಾನು ಹೋರಾಡಬಲ್ಲೆ ಎಂಬ ಆಕರ್ಷಕ ರಾಷ್ಟ್ರೀಯ ಘೋಷಣೆಯನ್ನ ಕೊಟ್ಟು ಮಹಿಳಾ ಶಕ್ತಿಯನ್ನ ಮುಂಚೂಣಿಗೆ ತರೋದಾಗಿ ಬಿಂಬಿಸಿದ್ರು. ಆದರೆ ಅಧಿಕಾರ ಮತ್ತು ಆಡಳಿತಾತ್ಮಕ ಸ್ಥಾನಗಳ ಹಂಚಿಕೆ ಮಾಡುವ ನೈಜ ಸಂದರ್ಭ ಬಂದಾಗ ಆ ಘೋಷಣೆಯನ್ನ ಸಂಪೂರ್ಣವಾಗಿ ಮರೆತು ಮಹಿಳಾ ನಾಯಕತ್ವವನ್ನು ತೀವ್ರವಾಗಿ ಕಡೆಗಣಿಸಲಾಗಿದೆ. ಪಕ್ಷ ತನ್ನ ಸಿದ್ಧಾಂತವನ್ನ ಸಮಾನ ಅವಕಾಶ, ಸಾಮಾಜಿಕ ನ್ಯಾಯ ಮತ್ತು ನೈಜ ಮಹಿಳಾ ಸಬಲೀಕರಣದ ಬಗ್ಗೆ ದೊಡ್ಡ ಮಾತುಗಳನ್ನಾಡುತ್ತೆ. ಆದರೆ ರಾಜ್ಯ ಸಂಪುಟ ರಚನೆಯಲ್ಲಿ ಪುರುಷ ಪ್ರಾಧಾನ್ಯತೆ, ಪ್ರಭಾವಿ ನಾಯಕರ ತುಷ್ಟೀಕರಣ ಹಾಗೂ ಆಂತರಿಕ ಪಂಥೀಯ ಸಮಾಧಾನಕ್ಕೆ ಆದ್ಯತೆ ನೀಡಲಾಗಿದೆಯೇ ವಿನಃ ಅರ್ಧದಷ್ಟು ಜನಸಂಖ್ಯೆ ಹೊಂದಿರುವಂತಹ ಮಹಿಳೆಯರಿಗೆ ಸಮಾನ ಅವಕಾಶ ಆಗಲಿ ಅಥವಾ ನೈಜ ಸಬಲೀಕರಣದ ಆಶಯಕ್ಕಾಗಲಿ ಯಾವುದೇ ಬೆಲೆಯನ್ನು ಕೊಟ್ಟಿಲ್ಲ. ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಭಾರೀ ಗೆಲುವಿಗೆ ಉಚಿತ ಬಸ್ ಪ್ರಯಾಣ, ಶಕ್ತಿ ಯೋಜನೆ ಹಾಗೂ ಮನೆ ಯಜಮಾನಿಗೆ ಹಣ ನೀಡುವಂತಹ ಗೃಹಲಕ್ಷ್ಮಿಯಂಥ ಯೋಜನೆಗಳು ಪ್ರಮುಖ ಕಾರಣವಾಗಿದ್ವು. ರಾಜ್ಯದ ಕೋಟ್ಯಾಂತರ ಮಹಿಳೆಯರು ಸಾಲುಗಟ್ಟಿ ನಿಂತು ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿದ್ರು. ಆದರೆ ಮತ ಪಡೆದು ಅಧಿಕಾರಕ್ಕೇರಿದ ನಂತರ ಆ ಕೋಟಿ ಮಹಿಳೆಯರ ಧ್ವನಿಯನ್ನು ಪ್ರತಿನಿಧಿಸೋಕೆ ಮಂತ್ರಿಮಂಡಲದ ಸಭೆಗಳಲ್ಲಿ ಒಬ್ಬರೇ ಒಬ್ರು ಮಹಿಳಾ ನಾಯಕಿಯೂ ಇಲ್ಲದೆ ಇರೋದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆಯನ್ನು ತಂದಿದೆ. ಹೋರಾಡೋಕೆ ಮತ್ತು ಮತ ಹಾಕೋಕೆ ಹೆಣ್ಣು ಬೇಕು, ಆದರೆ ಆಡಳಿತ ನಡೆಸೋಕೆ ಗಂಡಾಳುಗಳೇ ಬೇಕು ಎಂಬ ಪಿತೃಪ್ರಧಾನ ಧೋರಣೆಗೆ ಸರ್ಕಾರ ಸಾಕ್ಷಿಯಾಗಿದೆ. ಸಂಪುಟದಲ್ಲಿ ಮಹಿಳೆಯರಿಗೆ ಜಾಗ ನೀಡದಿರುವ ಈ ತಂತ್ರಗಾರಿಕೆ ರಾಜಕೀಯ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಸಂಪುಟದಲ್ಲಿ ಮಹಿಳಾ ಪ್ರತಿನಿಧಿಗಳಿಲ್ಲದೆ ಇದ್ದಾಗ ಮಹಿಳೆಯರ ಭದ್ರತೆ, ಆರೋಗ್ಯ ಹಾಗೂ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದಂತ ನೈಜ ಸಮಸ್ಯೆಗಳ ಕುರಿತು ಮಂತ್ರಿಮಂಡಲದಲ್ಲಿ ತೀವ್ರವಾದ ಹಾಗೂ ಪರಿಣಾಮಕಾರಿ ಚರ್ಚೆಗಳು ನಡೆಯೋದು ಕಷ್ಟಕರವಾಗುತ್ತೆ. ಮುಖ್ಯವಾಹಿನಿಯ ರಾಜಕೀಯಕ್ಕೆ ಬರಬಯಸುವಂತಹ ಯುವತಿಯರಿಗೆ ಮತ್ತು ಹೊಸ ಪೀಳಿಗೆಯ ಮಹಿಳಾ ನಾಯಕಿಯರಿಗೆ ಪಕ್ಷದ ಈ ಧೋರಣೆ ದೊಡ್ಡ ಕೃತಕ ತಡೆಯನ್ನು ಉಂಟು ಮಾಡಿದೆ. ಮಹಿಳೆಯರನ್ನ ಕೇವಲ ಉಚಿತ ಕೊಡುಗೆ ಪಡೆಯುವಂತಹ ಮತ ಬ್ಯಾಂಕ್ ಆಗಿ ನೋಡಲಾಗ್ತಿದೆಯೇ ವಿನಃ ರಾಜಕೀಯವಾಗಿ ಸಮಾನ ನಾಯಕತ್ವ ನೀಡುವ ಮನಸ್ಸು ಪಕ್ಷಕ್ಕಿಲ್ಲ ಅನ್ನೋದು ಸಾಬೀತಾಗುತ್ತೆ. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ವೇದಿಕೆಗಳಲ್ಲಿ ನೀಡುವಂತಹ ಭರವಸೆಗಳು ಹಾಗೂ ಸರ್ಕಾರ ರಚನೆಯಲ್ಲಿ ಜಾರಿಗೆ ತರುವ ನಿರ್ಧಾರಗಳ ನಡುವೆ ಸದಾ ಪಾರದರ್ಶಕತೆ ಮತ್ತು ನೈತಿಕತೆ ಇರಬೇಕು. ಸಮಾಜದ ಅರ್ಧದಷ್ಟು ಭಾಗವಾಗಿರುವಂತಹ ಮಹಿಳಾ ಸಮುದಾಯವನ್ನ ಕೇವಲ ಚುನಾವಣೆಯ ಮತಗಳಾಗಿ ನೋಡದೆ ರಾಜ್ಯದ ಭವಿಷ್ಯ ರೂಪಿಸುವಂತಹ ನಿರ್ಧಾರ ತೆಗೆದುಕೊಳ್ಳುವ ಉನ್ನತ ಸ್ಥಾನದಲ್ಲಿ ಸಮಾನ ಪಾಲುದಾರಿಕರನ್ನಾಗಿ ಮಾಡೋದೇ ನೈಜ ಸಬಲೀಕರಣ. ಸೊ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕತ್ವ ತಮ್ಮ ಈ ದ್ವಂದ್ವ ನೀತಿಯನ್ನ ಕೂಡಲೇ ತಿದ್ದುಕೊಂಡು ಮಾತಲ್ಲಿ ಪ್ರದರ್ಶಿಸುವ ಮಹಿಳಾ ಪ್ರೇಮವನ್ನ ಕೇವಲ ಭಾಷಣಕ್ಕೆ ಸೀಮಿತಗೊಳಿಸದೆ ನೈಜ ಅಧಿಕಾರ ಹಂಚಿಕೆಯ ಮೂಲಕ ಜಾರಿಗೆ ತರಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.